ಸಚಿವ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಸಿಡಿಸಿದ್ದಂತ ಸುಪಾರಿ ಕೊಲೆ ಆರೋಪಕ್ಕೀಗ ಆಡಿಯೋ ಸಾಕ್ಷ್ಯ ಸಿಕ್ಕಿದೆ. ರೌಡಿ ಶೀಟರ್ ಓರ್ವ 70 ಲಕ್ಷಕ್ಕೆ ಡೀಲ್ ಪಡೆದಿದ್ದ ವಿಚಾರ ಮಹಿಳೆಯೊಬ್ಬಳ ಸಂಭಾಷಣೆಯಲ್ಲಿ ಅದು ಬಯಲಾಗಿದೆ. ಸದ್ಯ ಈಗ ಮಹಿಳೆಯನ್ನ ವಶಕ್ಕೆ ಪಡೆದಿದ್ದು ನಿಜಕ್ಕೂ ಸುಪಾರಿಯನ್ನ ನೀಡಲಾಗಿತ್ತಾ, ನೀಡಿದ್ಯಾರು, ಪಡೆದಿದ್ಯಾರು, ಎಲ್ಲಿಂದ ಹಾಗಾದ್ರೆ ಹಂತಕರನ್ನ ಕರೆತರೋ ಪ್ಲಾನ್ ನಡೀತಾ ಇತ್ತು, ಎಲ್ಲ ವಿಚಾರವನ್ನ ಪೊಲೀಸರು ಕೆದಕ್ತಾ ಇದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ರಿಪೋರ್ಟ್ ನೋಡ್ಕೊಂಬೋಣ. ರಾಜಣ್ಣ ಅವ್ರ ಮಗನ್ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ ಗುರುಪು ಸಚಿವ ರಾಜಣ್ಣ ಪುತ್ರನ ಹತ್ಯೆಗೆ ಸಂಚು, ಆಡಿಯೋ ಸ್ಫೋಟ. 70 ಲಕ್ಷ ಸುಪಾರಿ, ತಮಿಳುನಾಡಿನ ಹುಡುಗರು, ಆಡಿಯೋದಲ್ಲೇನಿದೆ? ಸಚಿವ ಕೆಎನ್ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸಂಚು ರೂಪಿಸಿದ್ದಾರೆ ಎಂಬ ಸ್ಫೋಟಕ ವಿಚಾರ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ತಮ್ಮ ಕೊಲೆಗೆ ಯತ್ನ ನಡೆದಿದೆಯಂತ ರಾಜೇಂದ್ರ ತುಮಕೂರು ಎಸ್ಪಿಗೆ ದೂರು ಕೊಟ್ಟ ಬೆನ್ನಲ್ಲೇ ಸಂಚಿನ ಸ್ಫೋಟಕ ಆಡಿಯೋ ರಿವೀಲ್ ಆಗಿದೆ. ಆಡಿಯೋದಲ್ಲಿ ಸ್ಕೆಚ್ ಹೇಗೆ ರೆಡಿಯಾಗಿತ್ತು, ಎಷ್ಟು ಲಕ್ಷಕ್ಕೆ ಸುಪಾರಿ ತೆಗೆದುಕೊಂಡಿದ್ದಾರೆ, ಹತ್ಯೆಗೆ ಯಾವ ಹುಡುಗರು ಬಂದಿದ್ರು ಅನ್ನೋ ಬಗ್ಗೆ ಸ್ಫೋಟಕ ಸಂಗತಿಗಳು ಬಯಲಾಗಿವೆ. ರಾಜಣ್ಣ ಅವ್ರ ಮಗನ್ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು ತಮಿಳು ಹುಡುಗರು ಬೆಂಗಳೂರಲ್ಲಿ ಹುಡುಗರು ಕೇಳೋನಂತೆ. ದುಡ್ಡನ್ನ ಆಸೆ ಡ್ರೈವರ್ಗೆ ಎತ್ತಾಕೊಂಡ್ಬಿಡ್ಬೋದು, ಡ್ರೈವರ್ ಲಿಂಕ್ ಅಲ್ಲೇ ಇಕ್ಕೊಂಬೋದು. ಯಾರಿಗ್ ನಂಬ್ತೀಯ? 70 ಲಕ್ಷ ಪುಷ್ಪ ಎಂಬುವರನ್ನ ಹತ್ಯೆ ಸಂಚಿನ ಆರೋಪಿ ಸುಮನಾ ಆಪ್ತೆ ಎನ್ನಲಾಗಿದೆ. ಈ ಆಡಿಯೋದಲ್ಲಿ ಕೊಲೆ ಸಂಚಿನ ಬಗ್ಗೆ ಪುಷ್ಪ ರಾಖಿಗೆ ವಿವರಿಸಿದ್ದಾರೆ. A1 ಸುಮಾ ರಾಜೇಂದ್ರ ಹತ್ಯೆಗೆ ಹೇಗೆ ಸ್ಕೆಚ್ ಹಾಕಿದ್ದಾನೆ ಅನ್ನೋದನ್ನ ವಿವರಿಸಿದ್ದಾರೆ. ಆಡಿಯೋದಲ್ಲಿರೋ ಸ್ಫೋಟಕ ಸಂಗತಿಗಳನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. 70 ಲಕ್ಷ ಸುಪಾರಿ, 5 ಲಕ್ಷ ಅಡ್ವಾನ್ಸ್. ಸೋಮಂಗ್ ಅಕೌಂಟ್ ಬಂದ್ರೆ ನಿಜ ದುಡ್ಡು ಬಂದಿರೋದ್ ಸತ್ಯ ಬಂದಿರೋದು ಅವ್ನ್ಗೆ 5 ಲಕ್ಷ. ನಮ್ಮ ಅಮ್ಮನ್ ಸತ್ತಲ್ಲೂ 5 ಲಕ್ಷ ದುಡ್ಡು ಬಂದೈತೆ ಅವ್ನಿಗೆ. ದೇವ್ರ ಸತ್ತಲ್ಲೂ ದುಡ್ಡು ಬಂದೈತೆ. ನೀನ್ ಬೇಕಿರೋ ಕರಿ, ಅವ್ರಿಗೆ ಹೇಳೋದ್ನ ಹೇಳಲ್ಲ, ತಿರ್ಗಿನ್ನ ನಮ್ಗೇನಕ್ಕೂ ಕರಿಬಾರ್ದು ಸರ್. ಹೇಳೋದ್ ಹೇಳಿದೀವಿ ಸರ್, ಇದ್ರ ಮೇಲೆ ನಿಮಗ್ ಬಿಟ್ಟಿದ್ದು. ಅವನ್ ಮೇಲೆ ಕಣ್ಣಿಕ್ಕೋದು, ಕಣ್ ಬಿಡೋದು, ಇಲ್ಲ ಡೌಟ್ ಮೇಲೆ ಏನಾರ ಮಾತಾಡೋದು. ಎಂಕ್ವೈರಿ ಮಾಡಿ ಸರ್, ನಿಮ್ಗೆ ಗೊತ್ತಾಗುತ್ತೆ. ನನ್ ಬಿಡು, 1 ವಾರ ಕರ್ಕೊಂಡೋಗ್ಲಿ, ಎಂಕ್ವೈರಿ ಮಾಡ್ಲಿ. ಅವ್ನ್ಗೆ ಅವ್ನ ಅಕೌಂಟ್ ಎಲ್ಲ ಫೋನ್ ಪೇ ಎಲ್ಲ ಚೆಕ್ ಮಾಡಿ ಸರ್. ಅನ್ನು ದುಡ್ಡನ್ನ ಆಸೆ ಡ್ರೈವರ್ಗೆ ಎತ್ತಾಕೊಂಡ್ಬಿಡ್ಬೋದು, ಡ್ರೈವರ್ ಲಿಂಕ್ ಅಲ್ಲೇ ಇಕ್ಕೊಂಬೋದು. ಯಾರಿಗ್ ನಂಬ್ತೀಯ? 70 ಲಕ್ಷ ಹತ್ಯೆಗೆ ಮಧುಗಿರಿ, ಕಲಾಸಿಪಾಳ್ಯ, ತಮಿಳುನಾಡಿನಿಂದ ಹುಡುಗರು ಬಂದಿದ್ರ. ಮದ್ಗಿರಿ ಹುಡುಗರು 7-8 ಜನ ಮದ್ಗಿರಿ ಹುಡುಗರು ಗೊತ್ತಾ ಸರ್ ನಮ್ಗೆ. ಅಲ್ಲ ನಿನ್ಗೊಂದು ಮಾತು ಹೇಳ, ಏನೋ ನಮ್ ತಾಯಿನಿಗೂ ಒಳ್ಳೇದಲ್ಲ ರಾಜೇಂದ್ರನಿಗೆ. ಸುಮ್ನೆ ಕಿಮಿಕ್ ಅಂತ ಅಂದ್ರು ಏನ್ ಹೇಳೋ ಬಾರಿ ಎಲ್ಲಾರ ಹಂಗ್ ಶೂಟ್ ಮಾಡಕ್ ಬಿಡ್ತಾರೆ ಅಲ್ವಾ? ಅದ್ ಹೆಂಗ್ ಧೈರ್ಯದ ಮೇಲೆ ರೆಡಿ ಆಗೋನು ಅಂತ ಲೆಕ್ಕ. ತಮಿಳ್ ಹುಡುಗರು ಕರೆಸ್ತಾನ್ ಗೊತ್ತಾ ನಿಂಗೆ ಇಬ್ರಿಗೆ ಜೊತೆಗಿರಕ್ಕೆ? ತಮಿಳ್ ಹುಡುಗರ್ನ ತಮಿಳ್ ಹುಡುಗರು ಬೆಂಗಳೂರಲ್ಲಿ ಕಲಾಸಿಪಾಳ್ಯ ಹುಡುಗರು ಕೇಳೋನಂತೆ. ಇಬ್ರು ಹುಡುಗರು ಬೇಕು. ಯಾಕೆ ಕೇಳ್ತಾನೆ ಇವನು? ಯಾರಿಗ್ ಎತ್ತಬೇಕು ಅಂತ ಕೇಳ್ತಾನೆ. ಶಾಂತಿನಗರದಲ್ಲಿ ಸೋಮನ ಮನೆ, ಬೆಟ್ಟದಲ್ಲಿದ್ದಂತೆ ಗುಂಡ. ಮನೇನ್ ಮಾಡಿದ್ರು ಯಾರು? ಶಾಂತಿನಗರ ಮಾಡೋನು ಯಾರು? ಸೋಮ. ಇವನಿಗೆ ಯಾರಿಗೆ? ಗುಂಡಂಗೆ. ಅಲ್ಲ ಗುಂಡಂಗ್ ಎಲ್ ಮಾಡಾರೋ ಗೊತ್ತಿಲ್ಲ. ಎಲ್ ಮಾಡ್ತಾರ ಗುಂಡಿಗೆ? ಒಟ್ಟಂಗೆ ಗುಂಡಂಗ್ ಎಲ್ಲೋ ಬೆಟ್ಟದ ಹತ್ರ ನೆಟ್ವರ್ಕ್ ಸಿಗ್ತೈತವ ಮಾಡ್ತಾ ಇರೋದು. ಬಿಟ್ಟವ ನೆಟ್ವರ್ಕ್ ಸಿಗ್ಬಾರ್ದು ಅಲ್ಲಿ. ಓ ಇದು ಏನ್ ಪಳ್ಯ ಕಡೆಗ? ನನಗ್ ಗೊತ್ತಿಲ್ಲಪ್ಪ. ಅವ್ನ ಇದ್ದ ಅಪ್ಸ್ಕೊಂಡ್ ಆಗ್ತದೆ ಅಲ್ಲೆಲ್ಲ ಏನ್ ಪಳ್ಯ. ಯಾರು ಕೊಡ್ತಿರೋದು ಕಾಸು ಎಂದ ರಾಕಿ, ಗೊತ್ತಿಲ್ಲಪ್ಪ ಎಂದ ಪುಷ್ಪ. ಈಚೆ ಬರೋಕೆ ಆಗಲ್ಲ. ಅದೇನು ನೀವು ಖರ್ಚು ಮಾಡ್ದ? ಎಕ್ಸಾಂಪಲ್ ನಿಮ್ಕೊಳ್ಳೋದು. ಇವನೇ ಖರ್ಚು ಮಾಡ್ತಾರದು? ಯಾರು? ಇವನೇನಾ? ಯಾರಿಗ್ ಗೊತ್ತಪ್ಪ, ನಮ್ಗೆ ಹಿಂಗ್ ಗೊತ್ತು. ಫೆರಿನ್ ಮೇಲೆ ಏನಕ್ಕೆ ಬರ್ತಾನೆ? ಬರೀ 3 ತಿಂಗಳಿಗೋಸ್ಕರ ಇವ್ನು ಯಾಕೆ ಬರ್ಬೇಕು? ನೀನೇ ಯೋಚನೆ ಮಾಡಿ. ಸುಲಭ ಅಲ್ವಲ್ಲ. ಯಾರು ಇನ್ನೇನ್ ಕೊಡ್ತಾರೆ ಯಾರು ಕಾಸು? ಗೊತ್ತಿಲ್ಲಪ್ಪ. ಇವ್ನು ಏನ್ ವ್ಯವಹಾರ ಮಾಡ್ತಾನಪ್ಪ? ಒಬ್ರ ಅಕ್ಕ ತಂಗಿದ್ದು ದುಡ್ಡು ಕೊಡಲ್ಲ, ಕೊಟ್ರೆ ತಾಯಿ 10-5 ಸಾವಿರ ಲಾಸ್ಟು. ಯಾರು ಹೋಗ್ಲಿ ಬೇಡಪ್ಪ, ಪೊಲೀಸವ್ರಿಗೆ ಕರೀಲಿ. ಅವ್ನು 5 ಲಕ್ಷ ನಿಂಗೆ ಎಲ್ಲಿಂದ ಬಂತು ಅಂತ ಕೇಳಿ ಬಿಡು. ಇದೆಲ್ಲ ಪುಷ್ಪಾಗೆ ಹೇಗೆ ಗೊತ್ತಾಯಿತು ಅಂದ್ರೆ, ಆಟೋದಲ್ಲಿ ಕುಳಿತಾಗ ಯಾರೋ ಒಬ್ಬ ಮಾತನಾಡಿಕೊಳ್ತಿದ್ದನಂತೆ. ಹೀಗಾಗಿ ಗೊತ್ತಾಯಿತು. ಇದೆಲ್ಲ ಸತ್ಯ ಅಂತ ಪುಷ್ಪ ವಿವರಿಸಿದ್ದಾರೆ. ನನ್ನ ಅಣ್ಣನ ಹತ್ರ ಕರೆದುಕೊಂಡು ಹೋದ್ರೆ ಎಲ್ಲ ಸತ್ಯ ಹೇಳ್ತೀನಿ ಅಂತ ಹೇಳಿದ್ದಾರೆ. ಕಿವಿಗ್ ಬಿತ್ತು ಹೇಳಿದೀವಿ ಆಟೋದಲ್ಲಿ ಕುಂತಾಗ.
ಸೋಮಣ್ಣ ಅದೇ KR ರಾಜಣ್ಣ ಅವ್ರ ಮಗನ್ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು. ಹಿಂಗೆ ನಡೀತೈತೆ, ಹಿಂಗೆ ಮಾತಾಡ್ಕೊಂತವ್ರೆ. ಈಗ ಬಾಟ್ಲುಗಳು ಎಣ್ಣೆಗಳೆಲ್ಲ ತಗೊಂಡಿದೀನಿ, ನೀನು ಫಿಶ್ ಕಬಾಬ್ ತಗೊಂಡ್ ಬಂದ್ಬಿಡು ಅಂದ. ಯಾರು? ಯಾವನೋ ಆಟೋದಲ್ಲಿ ಕುಂತಿರೋನು. ಇಷ್ಟೇ ಮಾತಾಡಿದ್ದವನು. ಅವಾಗಿಂದ ಇವನ್ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ಎಲ್ಲ ಹುಡುಗರು ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ಪುಷ್ಪ ಪೊಲೀಸರ ವಶಕ್ಕೆ, ಸೋಮನಿಗಾಗಿ ಖಾಕಿ ಹುಡುಕಾಟ. ಆಡಿಯೋ ರಿವೀಲ್ ಆಗ್ತಿದ್ದಂತೆ ಪುಷ್ಪಾಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸೋಮನಿಗೂ ನಿಂಗೂ ಲಿಂಕ್ ಹೇಗೆ, ನಿನಗೆ ಹೇಗೆ ಗೊತ್ತಾಯಿತು, ಯಾವಾಗ ಸ್ಕೆಚ್ ಹಾಕಿದ್ರು ಎಂಬ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಮತ್ತೊಂದು ಪೊಲೀಸರ ತಂಡ ಆರೋಪಿ ಸೋಮನಿಗಾಗಿ ಹುಡುಕಾಟ ನಡೆಸುತ್ತಿದೆ. ಬ್ಯೂರೋ ರಿಪೋರ್ಟ್, TV9.